ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ನಿಮಗೆ ಸುಸ್ವಾಗತ. ಇವತ್ತು ಒಂದು ವಿಶೇಷವಾದ ಗರಂ ಮಸಾಲ ಪೌಡರನ್ನು ರೆಡಿ ಮಾಡೋಣ. ಇದು ಸ್ಪೈಸಿ ರೆಸಿಪಿಗಳಿಗಲ್ಲದೆ, ಪಲಾವು, ಕುರ್ಮಾ, ನಾನ್ ವೆಜ್ ರೆಸಿಪಿಗಳಿಗಲ್ಲದೆ ಸ್ವೀಟಿಗೂ ಸಹ, ಕೆಲವು ಸ್ವೀಟ್ಗಳಿಗೂ ಸಹ ಇದನ್ನು ಬಳಸ್ಬೋದು. ಎಲ್ಲೆಲ್ಲಿ ಏಲಕ್ಕಿ ಬಳಸ್ತೀವೋ ನಾವು ಅಲ್ಲೆಲ್ಲ ಒಂದು ಚಿಟಿಕೆ 2 ಚಿಟಿಕೆಯಷ್ಟು ಗರಂ ಮಸಾಲೆಯನ್ನು ಬಳಸುವಂತಹ ಪೌಡರ್ ಇದು. ತಯಾರಿಸೋಕ್ಕೆ ಒಂದು 50 ಗ್ರಾಮ್ ಚಕ್ಕೆ ತೊಗೊಂಡಿದ್ದೀನಿ, ಒಂದು 2 ಜಾಯಿಕಾಯಿನ ಕುಟ್ಟಿಟ್ಕೊಂಡಿದ್ದೀನಿ, ಒಂದು 6-7 ದಪ್ಪ ಏಲಕ್ಕಿಯನ್ನು ತೊಗೊಂಡಿದ್ದೀನಿ, ಒಂದು 20 ಪರಿಮಳದ ಏಲಕ್ಕಿಯನ್ನು ತೊಗೊಂಡಿದ್ದೀನಿ, ಒಂದು 20 ಗ್ರಾಮ್ ಆಗೋಷ್ಟು ಬ್ಲ್ಯಾಕ್ ಪೆಪ್ಪರ್ ಅಥವಾ ಕರಿಮೆಣಸನ್ನು ತೊಗೊಂಡಿದ್ದೀನಿ, ಹಾಗೆಯೇ ಒಂದು 30 ಗ್ರಾಮ್ ಆಗುವಷ್ಟು ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಕಲ್ಲು ಹೂವು, ಒಂದು 5 ಮರಾಠಿ ಮೊಗ್ಗು ಅಂತ ಹೇಳ್ತಾರಲ್ಲ ಅದು, 5 ಸ್ಟಾರ್ ಹೂವು, ಹಾಗೆಯೇ 2 ಜಾಪತ್ರೆ, ಜೊತೆಗೆ ಪಲಾವ್ ಎಲೆ, 5 ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ. ಇವನ್ನೆಲ್ಲ ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಹಾಗೆ ಪುಡಿ ಮಾಡ್ಬೋದು, ಆದರೂ ಸಹ ಸ್ವಲ್ಪ ತೇವಾಂಶ ಇರಬಹುದಾ ಏನೋ ಅನ್ನೋ ಕಾರಣಕ್ಕೆ ಒಂದು ಬಾಣಲೆಯಲ್ಲಿ ಇವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು 2-3 ನಿಮಿಷ ಸ್ವಲ್ಪ ಬಿಸಿ ಆಗುವಷ್ಟು ಹುರ್ಕೊಳ್ತಾ ಇದ್ದೀನಿ. ಹುರಿಯೋದು ಅಂದರೆ ಬಿಸಿ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆಯೇ ಬಾಣಲೆ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ನಯವಾದ ಪೌಡರನ್ನು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ ನಯವಾಗಿ ಅತ್ಯಂತ ಉತ್ತಮ ರೀತಿಯಲ್ಲಿರ್ತಕ್ಕಂತಹ ಪುಡಿ ತಯಾರಾಗಿದೆ ಸ್ನೇಹಿತರೆ. ಇದಕ್ಕೆ ನಾವು ಧನಿಯಾ, ಜೀರಿಗೆ, ಹಿಂಗು ಅಥವಾ ಹಳದಿ ಇದಿಷ್ಟನ್ನು ನಾವು ಬಳಸದೆ ಇದನ್ನು ಮಾಡಿರೋದ್ರಿಂದ ಸ್ವೀಟ್ಗಳಿಗೆ, ಎಲ್ಲ ಥರದ ಸ್ವೀಟ್ಗಳಿಗೂ ಇದನ್ನು ಬಳಸ್ಕೊಳ್ಬೋದು ಸ್ನೇಹಿತರೆ. ಕೇಸರಿ ಬಾತು, ರಸಮಲೈ, ಹಲ್ವಾ ಈ ರೀತಿಯಲ್ಲಿ ಮಾಡ್ತಕ್ಕಂತಹ ಪಾಕ ಬಳಸ್ಕೊಂಡು ಮಾಡ್ತಕ್ಕಂತಹ ಎಲ್ಲ ಸ್ವೀಟ್ ರೆಸಿಪಿಗಳಿಗೂ ಇದು ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ. ಒಂದ್ಸಲ ಇದನ್ನು ರೆಡಿ ಮಾಡ್ಕೊಳ್ಳಿ, ಬಳಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ.